ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಮುಂಜಾನೆ, ಶುಭೋದಯ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಈ ದಿನ ನಿಮ್ಮ ಎಲ್ಲ ಕಾರ್ಯಗಳನ್ನು, ನಿಮ್ಮ ಕೆಲಸಗಳನ್ನು, ನಿಮ್ಮ ಬಿಸ್ನೆಸ್ಗಳನ್ನು, ನಿಮ್ಮ ವ್ಯಾಪಾರಗಳನ್ನು, ನೀವು ಹೋಗಿ ಬರುವ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ. ನಿಮಗೆ ಇವತ್ತು ಶುಭವನ್ನು ದೇವರು ಉಂಟು ಮಾಡಲಿ ಎಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಪ್ರಿಯರೇ, ಪ್ರತಿದಿನದೂ ಕೂಡ ಕೊಡುವಂಥ ವಾಕ್ಯದ ಮೇರೆಗೆ ದೇವರು ಈ ದಿನ ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಯೆಶಾಯನೆಂಬ ಪ್ರವಾದನೆ ಗ್ರಂಥ, ಆ ಪುಸ್ತಕದಲ್ಲಿ 59ನೇ ಅಧ್ಯಾಯ, ಅದರಲ್ಲಿ 1-2 ವಚನಗಳಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೊಟ್ಟುಗೈಯಲ್ಲ, ಆತನು ಕಿವಿಯು ಕೇಳಲಾರದ ಹಾಗೆ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಎಂಬುದಾಗಿ. ದೇವರ ಜನರೇ, ಆತ್ಮೀಯರೇ, ಸ್ನೇಹಿತರೆ, ಈ ಮುಂಜಾನೆ ವೇಳೆ ನೋಡುತ್ತಿರುವ ಪ್ರತಿಯೊಬ್ಬರಿಗೂ, ಹಾಗೆ ಯಾರೆಲ್ಲ ಇನ್ನ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಕಾಣದೇ ಇರುವಂಥವರಿಗೆ ದಯಮಾಡಿ ಇದನ್ನು ಶೇರ್ ಮಾಡ್ರಿ. ಯಾಕೆಂದ್ರೆ ಇವತ್ತು ಬಹಳ ಜನ ದೇವರನ್ನು ದೂಷಣೆ ಮಾಡ್ತಾ ಇದ್ದಾರೆ. ಇನ್ನು ಯಾವಾಗ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ಇನ್ನು ಯಾವಾಗ ದೇವರು ನನ್ನ ಕೂಗು ಕೇಳ್ತಾನೆ ಎಂಬುದಾಗಿ. ದಯಮಾಡಿ ನಾವು ನಿಜವಾಗ್ಲಿ ನಮ್ಮ ದೃಷ್ಟಿಗೆ ನಾವು ಸರಿ ಬೀಳುವ ರೀತಿಯಲ್ಲಿ ನಾವು ತಿಳಿದುಕೊಂಡು ಜೀವಿಸೋದಲ್ಲ, ದೇವರಿಗೆ ಸರಿ ಬೀಳುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಯಾಕೆಂದ್ರೆ ದೇವರು ನಮ್ಮ ಎಲ್ಲಾ ಕಾರ್ಯಗಳನ್ನು ನೋಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಕಾರಣದಿಂದಲೇ ಇವತ್ತು ಈ ಉದಯ ಕಾಲದಲ್ಲಿ ಆತನ ವಾಕ್ಯ ಮುಖಾಂತರವಾಗಿ ನಿಮಗೆ ತಿಳಿಸ್ತಾ ಇದ್ದಾನೆ. ಏನಂತ? ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೊಟ್ಟುಗೈಯಲ್ಲ, ಆತನ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಎಂಬುದಾಗಿ. ನಮ್ಮೊಳಗಡೆ ಇವತ್ತು ಎಷ್ಟೋ ಜನರು ಇನ್ನ ಪಾಪಗಳನ್ನು ಬಿಡದೆ, ಅಪರಾಧಗಳನ್ನು ಮಾಡದೆ ಬಿಡೋದೆ, ಹಾಗೆಯೇ ಅಪರಾಧಗಳನ್ನು ಮಾಡುತ್ತಾ ಪಾಪಗಳಲ್ಲಿ ಜೀವಿಸುತ್ತಾ, ಇನ್ನ ದೇವರು ನನ್ನ ಕೂಗು ಕೇಳಿಲ್ಲ, ದೇವರ ಹಸ್ತ ಇನ್ನ ನನ್ನ ಮೇಲೆ ಆಶೀರ್ವಾದ ಮಾಡಲಿಲ್ಲ ಎಂಬುದಾಗಿ ಎಷ್ಟೋ ಜನರು ದೇವರು ದೂಷಣೆ ಮಾಡುವುದನ್ನು ಬಿಟ್ಟು, ದಯಮಾಡಿ ಅಪರಾಧಗಳಲ್ಲಿ ನೀವು ಜೀವಿಸದಂತೆ, ಅಪರಾಧಗಳನ್ನು ಮಾಡುವುದನ್ನು ಬಿಟ್ಟು ಪಾಪಗಳನ್ನು ತೊಲಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಪರಿಶುದ್ಧತೆ ಉಳ್ಳವರಾಗಿ ಜೀವಿಸುವುದಾದರೆ ಖಂಡಿತವೂ ಆತನ ಹಸ್ತವು ರಕ್ಷಿಸಲಾರದಂತ ಮೊಟ್ಟುಗೈಯಲ್ಲ, ಆತನು ರಕ್ಷಿಸುವಂತ ಹಸ್ತವಾಗಿದೆ. ಹಾಗೆ ನಿನ್ನ ಪ್ರಾರ್ಥನೆ ಕೇಳಲಾರದಂತ ಕಿವುಡಲ್ಲ ನನ್ನ ದೇವರ ಕಿವಿ, ಆತನು ಕೇಳುವ ಕಿವಿ ಆಗಿರುವಂತ ದೇವರಾಗಿದ್ದಾನೆ. ಆದರೆ ನಿನ್ನ ಅಪರಾಧಗಳು, ನಿನ್ನ ಪಾಪಗಳು ಆ ಒಂದು ಕೇಳಲಾರದಂತೆ, ಹಸ್ತವು ನಿನ್ನನ್ನು ಮುಟ್ಟಿಸಲಾರದಂತೆ ನಿನ್ನ ಪಾಪಗಳ ಅಡ್ಡವಾಗಿ ನಿಂತುಕೊಂಡಿರುವುದರಿಂದಲೇ ಇವತ್ತು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾರದೆ ಇರುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ದಯಮಾಡಿ ಏನಾದರೂ ನಮ್ಮ ಜೀವನದಲ್ಲಿ ಅಪರಾಧಗಳಿರುವುದಾದರೆ ತೆಗೆದುಹಾಕೋಣ, ಪಾಪಗಳಿದ್ರೆ ಬಿಚ್ಚಾಕೋಣ. ಆ ಆಶೀರ್ವಾದ ಮಾಡುವ ಹಸ್ತವನ್ನು ನಮ್ಮ ಮೇಲೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ಹೇಳಿದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಹೌದು ಸ್ವಾಮಿ, ನಿನ್ನ ವಾಕ್ಯವು ಸತ್ಯವಾದದ್ದಾಗಿದೆ. ನಾವು ಎಷ್ಟೋ ಸಲ ದೇವರೇ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ, ನಾವು ಇನ್ಯಾವಾಗ ಇದರಿಂದ ಬಿಡುಗಡೆ ಹೊಂದುವುದು, ಇನ್ನು ಯಾವಾಗ ಈ ದುಃಖದಿಂದ ನಾವು ಹೊರಗಡೆ ಬರೋದೆಂದು ಯೋಚನೆ ಮಾಡಿ ಯಾವಾಗಲೂ ನಿನ್ನನ್ನು ದೂಷಿಸ್ತಾ ಇದ್ದೇವೆ. ಆದರೆ ನಮ್ಮಲ್ಲಿರುವ ಅಪರಾಧಗಳನ್ನು ಬಿಡದೆ, ನಮ್ಮಲ್ಲಿರುವ ಪಾಪಗಳನ್ನು ನಾವು ಬಿಟ್ಟು ಹಾಕದೆ, ಕರ್ತನೆ ನನ್ನ ದೇವರು ರಕ್ಷಿಸಿಲ್ಲ, ನನ್ನ ದೇವರಿನ ನನ್ನ ಆಶೀರ್ವಾದ ಮಾಡಿಲ್ಲ ಅಂತ ಹೇಳುವುದು ಅದು ನಿಜವಾದ ನಮ್ಮ ಪಾಪ. ಕರ್ತನೆ, ದಯಮಾಡಿ ದೇವರೇ, ಅಂಥ ಒಂದು ವಿಷಯಗಳು ನೋಡುವವರಲ್ಲೇ ಆಗಿರಲಿ, ನಮ್ಮಲ್ಲೇ ಆಗಲಿ ಇರುವುದಾದರೆ ಅದನ್ನು ತೆಗೆದುಹಾಕಿ ಕರ್ತನೆ, ನಿನ್ನ ಆಶೀರ್ವದಿಸುವಂಥ ಹಸ್ತದಿಂದ ನಮ್ಮನ್ನು ಮುಟ್ಟಿ ಆಶೀರ್ವಾದ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ. ನೀನೇ ಮಹಿಮೆ ಒಂದು ನೋಡುವ ಪ್ರತಿಯೊಬ್ಬರನ್ನು ಕೂಡ ಇವತ್ತು ಎಲ್ಲ ವಿಷಯದಲ್ಲಿ ಅವ್ರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇಲೆ. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸುವನಾಗಿರ್ತಾನೆ.